ಈ ಘಟನೆಗಳನ್ನು ಏನು ಕೊಲೆಗಳು ಅತ್ಯಾಚಾರಗಳು ಅಂತ ಹೇಳ್ತಾ ಇದ್ದೀರಲ್ಲ, ಇವುಗಳನ್ನು ಆ ದೇವಸ್ಥಾನ ಮತ್ತು ದೇವಸ್ಥಾನವನ್ನು ನಡೆಸ್ತಾ ಇರುವವರಿಗೆ ಕನೆಕ್ಟ್ ಮಾಡೋದಕ್ಕೆ ನಿಮ್ಮ ಹತ್ರ ಏನಾದ್ರು ಇದೆಯಾ ಅಂದರೆ ಆ್ಯಸ್ ಆಫ್ ನೌ ಏನೂ ಇಲ್ಲ ಅಂದರು. ಆ್ಯಸ್ ಆಫ್ ನೌ ಏನೂ ಇಲ್ಲ. ಆ ಪ್ರಶ್ನೆಗಳನ್ನು ಯಾಕೆ ಕೇಳಬೇಕಾಗಿ ಬಂತು ಅಂದರೆ ಸೌಜನ್ಯ ಕೇಸ್ನಿಂದ, ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಿಂದ. ವಿ ಆರ್ ಇಂಡಿಯನ್ಸ್, ವಿ ಆರ್ ಹಿಂದೂಸ್ತಾನಿ, ನಮಗೂ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ. ಒಂದ್ಸಲ ಜೋರಾಗಿ ಅದರದ್ದು ಗಲಾಟೆ ಶುರುವಾಯಿತು. ಸೌಜನ್ಯ ಪರ ಹೋರಾಟಗಾರರ ಗಲಾಟೆ. ಅವರು ನೇರವಾಗಿ 4 ಹೆಸರುಗಳನ್ನು ಹೇಳಿದ್ರು. ಆಯ್ತು, ಆಮೇಲೆ ಆ ಯಾವ ಎಡವಟ್ಟು ಇಲ್ಲಿ ಆಗದೇ ಇರುವಂತೆ ಎಚ್ಚರಿಕೆ ವಹಿಸ್ತಾ ಇದ್ದಾರೆ. ನೆನ್ಪಿಟ್ಕೊಳ್ಳಿ, ಆ ಯಾವ ಎಡವಟ್ಟು ಇಲ್ಲಿ ಆಗದೇ ಇರುವಂತೆ ಎಚ್ಚರಿಕೆ ವಹಿಸಲಾಗ್ತಾ ಇದೆ. ನಾನು ಸತ್ಯದ ಪಕ್ಷಪಾತಿ. ಜನರಿಗೆ ಬೇಕಾಗಿರೋದು ಸತ್ಯ, ಗೊತ್ತಾಗಬೇಕಾಗಿರೋದು ಸತ್ಯ, ಸತ್ಯದ ಆರಾಧಕ. ಸೌಜನ್ಯ ಕೇಸ್ನಲ್ಲಿ 4 ಹೆಸರುಗಳನ್ನು ಯಾವಾಗ ಹೇಳಿದ್ರಲ್ಲ, ದೇವರು ಸಾರ್ ಸಿದ್ದರಾಮಯ್ಯ, ಯಪ್ಪ 100ಕ್ಕೆ 100 ದೇವರು ಸಾರ್ ಅವರಲ್ಲಿ. ಆವಾಗ ನಾನು ಅಲ್ಲಿಗೆ ಹೋಗಿದ್ದೆ, ಆ ಜಾಗಕ್ಕೆ. ಏನೇನಾಯಿತು ಅಂತ ಒಂದು ತನಿಖಾ ವರದಿ ಮಾಡೋಣ ಅಂತ. ನಾ ಎಲ್ಲೋ ಹೇಳಿದೆ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಅಂತ. ಐ ಹ್ಯಾವ್ ಡನ್ ಇಟ್. ಆ ಕಾನ್ಫಿಡೆನ್ಸ್ ಮೇಲೆ ಏನೇನಾಯಿತು ಅನ್ನೋದನ್ನು ಹೇಳ್ತಾ ಇದ್ದೀನಿ ನಾನು. ಈ 4 ಜನ ಮಾಡಿದ್ದಾರೆ ಅಂತ ನಿಮಗೆ ಯಾಕೆ ಅನ್ನಿಸ್ತು? ಹೆಸರುಗಳನ್ನು ತೆಗೆದಿದ್ದು ಸೌಜನ್ಯ ತಾಯಿ ಮೊದಲು. ಅವಶ್ಯಕತೆ ಇದೆಯಾ, ಅನಿವಾರ್ಯನಾ? ಈ ಹೆಸರುಗಳು ನಿಮ್ಗೆ ಹೆಂಗೆ ಗೊತ್ತಾಯಿತು ಅಂತಂದರೆ, ಅಣ್ಣಪ್ಪ ಸ್ವಾಮಿ ನನ್ನ ಬಾಯಲ್ಲಿ ಹೇಳಿಸೋದು ಆ ಹೆಸರುಗಳನ್ನು ಅಂತ ಅವರ ಬಾಯಲ್ಲಿ ಬಂತು. ಓಕೆ, ಅವ್ರು ಹೇಳಿದ್ರು, ಡೇ 1 ಇಂಪ್ರೆಷನ್ ಹೇಳ್ತೀನಿ ನಾನು. ಅವ್ರ ಜೊತೆಗೆ ಮಾತಾಡ್ತಾ ಇದ್ದಾಗ, ಕೊಲೆ ಆಗಿತ್ತು, ಪ್ರಕರಣ ನಡೆದಿತ್ತು, ಎಲ್ಲ ಆಗಿತ್ತು ಅವಾಗ ಅಷ್ಟೊತ್ತಿಗಾಗಲೇ. ಸೌಜನ್ಯ ಕೊಲೆ ಆದಾಗ ಬಂದ ಆರೋಪ ಅಲ್ಲ ಇದು, ನಿಮ್ಮ ಅಮ್ಮನ ಪಿಂಡ. ಅದಾದ ಮೇಲೆ ಬಂದ ಆರೋಪ. ಅವ್ರು ಹೇಳಿದ್ರು, ಕೊಲೆಯಾದ ಮಾರನೇ ದಿವಸ ಪೊಲೀಸರು ನಮ್ಮ ಹತ್ರ ಬಂದು ಸೌಜನ್ಯದ ಅಂಡರ್ ಗಾರ್ಮೆಂಟ್ ಕೊಡಿ ಅಂತ ಕೇಳಿದ್ರು. ಆಯ್ತು, ಆಮೇಲೆ ನಾನು ಇದೇನೋ ಮಾಡ್ತಿದ್ದಾರೆ ಇವರು ಅಂಥೇಳಿ ಆ ಅಂಡರ್ ಗಾರ್ಮೆಂಟ್ ಮೇಲೆ ಒಂದು ಮಾರ್ಕ್ ಮಾಡಿ ಕೊಟ್ಟೆ. ಚಪ್ಪಲಿ ತಗೊಂಡು ಹೊಡಿತೀನಿ, ನಾಳೆ ಕೋರ್ಟಿನಲ್ಲಿ ಅದನ್ನು ಗುರುತಿಸುತ್ತೇನೆ ಅಂತ ಸೌಜನ್ಯ ತಾಯಿ ಹೇಳಿದ್ರು. ಹೌ ಐ ಕುಡ್ ಕಮ್ ಟು ಕನ್ಕ್ಲೂಷನ್ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನಿಮಗೆ. ನನಗಲ್ಲಿ ನಿಂತ್ಕೊಂಡಾಗಲೇ ಗೊತ್ತಾಯಿತು, ಸೌಜನ್ಯ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಜೈಲಿನಲ್ಲಿರುವವನನ್ನು ನಿರಪರಾಧಿ ಅಂತ ಬಿಡುಗಡೆ ಮಾಡಿಸೋದಕ್ಕೆ ಎಲ್ಲ ವ್ಯವಸ್ಥೆಗಳಾಗ್ಬಿಟ್ಟಿದ್ದಾವೆ ಅಂತ. ನಿಂಗೆ ಬ್ರೈನ್ ಇದೆಯಾ ಇಲ್ವಾ? ಫಸ್ಟ್ ಆಫ್ ಆಲ್ ಅಥವಾ ಏನಾದ್ರು ಮನಗಿನ ಜಗಳಾಗಿದೆಯಾ ನೋಡು ನಿನಗೆ, ಅಯೋಗ್ಯ. ಕಾಮನ್ ಸೆನ್ಸಿನ ಯೋಚನೆ ಮಾಡಿ. ಕೊಲೆಯಾದ ಮಾರನೇ ದಿವಸ, ಆ ಕುಟುಂಬದಲ್ಲಿ ಮೊದಲನೇ ಸಲ ಇಂಥ ಘಟನೆ ಆಗಿದೆ. ಕೊಲೆಯಾದ ಮಾರನೇ ದಿವಸ ಮುಂದೊಂದು ದಿನ ಕೋರ್ಟಿನಲ್ಲಿ ಇದನ್ನು ಗುರುತಿಸಬೇಕಾಗತ್ತೆ ಅಂತ ಕೊಲೆಯಾದ ಬಾಲಕಿಯ ತಾಯಿ ಕಾಲೆಳಿತಾರೆ, ಬೆನ್ನು ಚೂರಿ ಹಾಕ್ತಾರೆ, ಎಳೆದು ಬಿಸಾಕ್ತಾರೆ, ಬೀದಿಗೆ ತಂದು ನಿಲ್ಲಿಸ್ತಾರೆ. ಆಕೆಯ ಅಂಡರ್ ಗಾರ್ಮೆಂಟ್ ಮೇಲೆ ನಾನು ಮಾರ್ಕ್ ಮಾಡಿಕೊಂಡು ಪೊಲೀಸರು ಕೊಡ್ತೀನಿ ಅಂತ ಯೋಚನೆ ಮಾಡ್ತಾರೆ ಅನ್ನುವುದಾದರೆ, ಡಸ್ ಇಟ್ ಫಿಟ್ ಯುವರ್ ಕಾಮನ್ ಸೆನ್ಸ್? ಅವತ್ತು ಹಂಗೆ ಯೋಚನೆ ಬಂತು. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಈ 4 ಜನರ ಹೆಸರು ತಗೊಂಡಿದ್ರಲ್ಲ, ಅವರ ಪೈಕಿ ಒಬ್ಬರು ವೀರೇಂದ್ರ ಹೆಗಡೆ ಅವ್ರ ತಮ್ಮನ ಮಗ. ಆತನ ಹೆಸರು ತಗೊಂಡು ಇವನೇ ರೇಪ್ ಆ್ಯಂಡ್ ಮರ್ಡರ್ ಮಾಡಿದ್ದು ಅಂತ ಸೌಜನ್ಯ ಹೋರಾಟಗಾರರ ಆರೋಪ ಮಾಡಿದ್ರು. ಆ ಮುಂಚೂಣಿ ಹೋರಾಟಗಾರರ ಪೈಕಿ ಒಬ್ಬರ ಹತ್ರ ಹೋದೆ ನಾನು. ಅಷ್ಟೊತ್ತಿಗಾಗಲೇ ಆ ವ್ಯಕ್ತಿ ಭಾರತದಲ್ಲೇ ಇರಲಿಲ್ಲ, ಅಮೆರಿಕದಲ್ಲಿದ್ದದ್ದು ಅನ್ನುವುದಕ್ಕೆ ದಾಖಲೆಗಳು ಸಿಕ್ಕಿದ್ರು. ಸುಳ್ಳು ಹೇಳಿದ್ರೆ ಹೇಳ್ತೀನಿ ಮಕ್ಕುಗಿರಿ ಸಾರ್. ನಾ ಕೇಳಿದೆ, ಅಮೆರಿಕದಲ್ಲಿದ್ದರಲ್ರಿ ಇವರು ಅಂತ. ಆ ವ್ಯಕ್ತಿ ನನ್ನನ್ನು ಸೈಡಿಗೆ ಕರ್ಕೊಂಡೋಗಿ ಹೇಳಿದ್ದು, ಸರ್ ನೀವು ಮಂಗಳೂರು ಏರ್ಪೋರ್ಟ್ ಬೇಕಿದ್ರೆ ಚೆಕ್ ಮಾಡಿ, ಮಧ್ಯರಾತ್ರಿ ಒಂದು ಚಾರ್ಟರ್ಡ್ ಫ್ಲೈಟ್ ಬಂದು ಇಳಿದಿದೆ, ಅಮೇರಿಕದಿಂದ ಮಧ್ಯರಾತ್ರಿ ಬಂದಿರೋದು ಅಂತ. ನಾನು ಅಮೇರಿಕದಿಂದ ಎಲ್ಲೂ ದಾಖಲೆಗಳನ್ನು ಬಿಡದಂತೆ ಒಂದು ಚಾರ್ಟರ್ಡ್ ಫ್ಲೈಟ್ ಬಂದು ಮಂಗಳೂರಿಗೆ ಇಳಿಯೋದು ಬಂದು ಸೌಜನ್ಯ ರೇಪ್ ಮಾಡಿ ಮರ್ಡರ್ ಮಾಡಿ ವಾಪಸ್ ಮತ್ತೆ ಫ್ಲೈಟ್ ಹತ್ಕೊಂಡು ಅಮೇರಿಕಕ್ಕೆ ಹೋಗ್ಬಿಡೋದು. ಡಸ್ ಇಟ್ ಫಿಟ್? ಫಿಟ್ ಆಗುತ್ತಾ ಇದು? ಈ ಆಲೋಚನೆಯನ್ನು ಮಾಡಿದೆ. ಅಲ್ಲಿ ತನಕ ಸೌಜನ್ಯ ಪ್ರಕರಣದಲ್ಲಿ ಯಾರ್ಯಾರು ಏನೇನು ತನಿಖೆ ಮಾಡಿದ್ರಲ್ಲ, ತನಿಖೆ ಮಾಡಿದವರು ಇನ್ಕ್ಲೂಡಿಂಗ್ ಆರೋಪಿಯಾಗಿ ಬಂಧಿತನಾಗಿ ಜೈಲಿನಲ್ಲಿದ್ದವನನ್ನು ಜೈಲಿಗೆ ಹೋಗಿ ಮಾತಾಡಿಸ್ತೆ ನಾನು. ನನಗಂತೂ
ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಟು ಗೆಟ್ ಅ ಸೆನ್ಸ್ ವಾಟ್ ಇಟ್ ಈಸ್ ಅಂತ. ಬಂಧಿತನಾದ ನಂತರ ಮೊಟ್ಟ ಮೊದಲನೇ ಸಲ ಫೊರೆನ್ಸಿಕ್ ಮೆಡಿಸನ್ನ ಎಕ್ಸ್ಪರ್ಟ್ಗಳು ಚೆಕ್ ಏನು ಮಾಡಿದ್ರಲ್ಲ, ಆ ಎಕ್ಸ್ಪರ್ಟ್ಗಳನ್ನು ಮಾತಾಡಿಸಿದೆ. ಎಲ್ಲವೂ ಈ ಪ್ರಕರಣದಲ್ಲಿ ಆರಂಭಿಕ ಹಂತದಲ್ಲೇ ಪೊಲೀಸರ ಕೇಸನ್ನು ಹದಗೆಡಿಸ್ಬಿಟ್ಟಿದ್ರು, ಹದಗೆಡಿಸಿ ಹಾಳು ಮಾಡಿಬಿಟ್ಟಿದ್ರು ಕೇಸನ್ನು. ಪೋಸ್ಟ್ ಮಾರ್ಟಮ್ನಿಂದ ಹಿಡಿದು ಸೀನ್ ಆಫ್ ಅಫೆನ್ಸ್ನ ಮಹಜರ್ ತನಕ ಎಲ್ಲದರಲ್ಲೂ. ಇಷ್ಟೆಲ್ಲ ಆಯಿತು. ಅವಾಗ ನನಗೊಂದು ಕನ್ಕ್ಲೂಷನ್ಗೆ ಬಂದಿತ್ತು, ಎಲ್ಲ ಸೇರಿಕೊಂಡು ಸ್ವಲ್ಪ ಈ ಕಡೆ ನೋಡು ಕಂದ. ವಿಕ್ಟಿಮ್ ಮನೆಯವರೇ, ಅಂದರೆ ಸೌಜನ್ಯ ಇಸ್ ಅ ವಿಕ್ಟಿಮ್, ಬಲಿಪಶು ಕುಟುಂಬದವರೇ ಆರೋಪಿಯನ್ನು ನಿರಪರಾಧಿ ಅಂತ ಬಿಡುಗಡೆ ಮಾಡಿಸಬೇಕು ಅನ್ನುವ ನಿರ್ಧಾರ ಮಾಡಿಬಿಟ್ರೆ ಪ್ರಕರಣಗಳು ಎಲ್ಲಿಗೆ ಹೋಗುತ್ತೆ? 10 ಲಕ್ಷ ಕೊಡ್ತೀನಿ, ಇಂಪ್ರೂವ್ ಮಾಡ್ಬಿಟ್ರೆ ಅಲ್ಲೇ ಮುಂದೆ. 10 ಲಕ್ಷ ಬೇಡ, 10 ಲಕ್ಷ ಕೊಡ್ತೀನಿ. ಅದು ಆಗಿತ್ತು. ಈ ಪ್ರಕರಣದಲ್ಲಿ ಪೊಲೀಸರು ತನಿಖೆ ಮಾಡಿದ್ರು, CID ತನಿಖೆ ಮಾಡಿದ್ರು, CBI ತನಿಖೆ ಮಾಡಿದ್ರು. ಎಲ್ಲೂ ಕೂಡ ಆ ಕುಟುಂಬ ಆಗಲಿ ಅಥವಾ ಇನ್ನು 3 ಜನರ ಹೆಸರು ಬಂದಿತ್ತಲ್ಲ, ಆ 3 ಜನ ಹೋಗಿ ತಾವೇ ನಿಂತ್ಕೋತಾರೆ, ಮಾಡಿ ನಮ್ಮದು ಏನೋ ನಾರ್ಕೋ ಅನಾಲಿಸಿಸ್ ಮಾಡಿ ಅಂತ. ಗಂಡು ನನ್ನ ಮಗನೇ, ಕೆರೆ ಕುಂಟೆ ಅಲ್ಲ, ನಿಮ್ ಮನೆ ಹತ್ರಕ್ಕೆ ಬರ್ತೀರಾ, ನಿನ್ನ ಅಡ್ರೆಸ್ ಕಳ್ಸ, ಮಂಪರು ಪರೀಕ್ಷೆ ಮಾಡಿ ಅಂತ ಕೋರ್ಟ್ನಲ್ಲಿ ತಿಳಿಸಿ ಹೇಳ್ತಾರೆ ಅವ್ರಿಗೆ. ಮಂಪರು ಪರೀಕ್ಷೆ ಅಂದರೆ ಏನು ಸುಮ್ಮನೆ ಅನ್ಕೊಂಡಿದ್ದೀರಾ, ಹೆಲ್ತ್ ಮೇಲೆ ಪರ್ಮನೆಂಟ್ ಇಂಪ್ಯಾಕ್ಟ್ ಆಗ್ತದೆ ಅಂತ ಹೇಳಿದಾಗಲೂ ಅವ್ರು ಹೇಳ್ತಾರೆ. ಆಗಿದ್ದಾಗಲಿ ಈ ಆರೋಪ ನಮ್ಮ ಹೆಸರುಗಳು ಮತ್ತೆ ಬರೋದನ್ನು ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ, ಆಗಿದ್ದಾಗಲಿ ಮಾಡಿ ನಮ್ಮದು ಮಂಪರು ಪರೀಕ್ಷೆ ಅಂತ ಹೋಗಿ ಮಂಪರು ಪರೀಕ್ಷೆನೂ ಮಾಡ್ಕೊಂಡ್ರು. ಲೋಪಾರ್ ನನ್ನ ಮಕ್ಕಳ, ಗಂಡು ನನ್ನ ಮಕ್ಕಳ, ನೀವು ಗಂಡಸರಾಗಿದ್ರೆ ಫಸ್ಟ್ ಕಮೆಂಟ್ ಸೆಕ್ಷನ್ ಓಪನ್ ಮಾಡ್ರ. ಅಷ್ಟೆಲ್ಲ ಆದರೂ ಕೂಡ ಅಂತಿಮವಾಗಿ ಕನ್ಕ್ಲೂಷನ್ಗೆ ಬರೋದಕ್ಕಾಗಲಿಲ್ಲ. ಚಳುವಳಿಗಳು ತುಂಬ ನಡೆದು ಧರ್ಮಸ್ಥಳದ ಮೇಲಿನ ಶ್ರದ್ಧೆಗೆ, ಆಸ್ಥೆಗೆ, ಆ ಕುಟುಂಬಕ್ಕೆ ಏನೇನು ಮಾಡಬೇಕು ಎಲ್ಲವೂ ಮಾಡಿದ್ರು. ಇಡೀ ಕರ್ನಾಟಕದಾಗ ನೀನು ಮಾಸ್ಕ್ ತೆಗೆದ್ಬಿಟ್ಟು ನಿಮ್ಮ ಅಪ್ಪನ ತುಣ್ಣಕ್ಕೆ ಹುಟ್ಟಿದ್ರೆ ನೀನು ಡೈರೆಕ್ಟ್ ಆಗಿ ಓಡಾಡ. ನೀನು ಇಟ್ ಹ್ಯಾಸ್ ಹಿಟ್ ಅ ಡೆಡ್ ಎಂಡ್. ಈಗ ಇದೊಂದು ಪ್ರಕರಣ ಬಂದಿದೆ, ನಾನು ಒಂದಕ್ಕೊಂದು ಕಂಪೇರ್ ಮಾಡ್ತಿಲ್ಲ, ಈ ಪ್ರಕರಣ ಬಂದಿದೆ. ಪೊಲೀಸರು ಇಷ್ಟೊತ್ತಿಗಾಗಲೇ ಆ ವ್ಯಕ್ತಿಯನ್ನು ಕರ್ಕೊಂಡೋಗಿ ಎಕ್ಸ್ಯೂಮ್ ಮಾಡಿಸ್ಬೇಕಾಗಿತ್ತು. ಅಲ್ಲಿ ಅಸ್ಥಿ ಪಂಜರ ಸಿಗ್ತಾ ಹೋಗ್ಬಿಡ್ತಾವೆ, ದಟ್ ಇಸ್ ಸೆಕೆಂಡ್ರಿ. ಅಸ್ಥಿ ಪಂಜರ ಸಿಕ್ಕರೆ ನೇರವಾಗಿ ಯಾರಿಗೆ ಕನೆಕ್ಟ್ ಮಾಡಲಾಗುತ್ತೆ? ಧರ್ಮಸ್ಥಳದ ದೇವಸ್ಥಾನಕ್ಕೆ, ಆ ಕುಟುಂಬಕ್ಕೆ. ಆ ಚಿಂತೆ ಪೊಲೀಸರಿಗೆ ಇರಬೇಕಾಗಿಲ್ಲ. ಪೊಲೀಸರು ತಮ್ಮ ಡ್ಯೂಟಿ ತಾವು ಸಾಕು. ಆ ಚಿಂತೆ ಸಮಾಜದಲ್ಲಿ ಚರ್ಚೆ ಆಗುತ್ತೆ. ಈ ಸಮಾಜದಲ್ಲಿ ಏನು ಚರ್ಚೆ ಆಗುತ್ತೆ ಅಂತ ಪೊಲೀಸರು ಯಾಕೆ ತಲೆ ಕೆಡಿಸ್ಕೋಬೇಕು? ಇದರಲ್ಲಿ ಪೊಲೀಸರು ತಲೆ ಕೆಡಿಸ್ಕೊಂಡಂಗೆ ಕಾಣಿಸ್ತಾ ಇದೆ. ಸತೀಶ, ಈ ಊರು, ಜನ, ನೀರು, ದೇವರು, ಫ್ಯೂಚರು ಒಂದು ಸೆಟ್ ಆಯ್ತಿಲ್ಲಕಲ್ಲ. ಅದೇ ಕಾರಣಕ್ಕೆ ಆ ಸ್ಟೇಟ್ಮೆಂಟ್ ಬಂತು. ಇವರು ನಾಪತ್ತೆ ಆಗಿಬಿಡ್ತಾರೆ ಅಂತ ಗುಪ್ತಚರ ಮಾಹಿತಿ ಇದೆ ಅಂತ ಸ್ಟೇಟ್ಮೆಂಟ್ ಯಾಕೆ ಬಂತು ಅಂದರೆ ಆ ಕಾರಣಕ್ಕೆ. ಅಂದರೆ ಇವರು ಬಾಡಿ ತೆಗಿತಾರೆ, ಅಸ್ಥಿ ಪಂಜರ ಸಿಕ್ತು, ಆ ಅಸ್ಥಿ ಪಂಜರ ಪೊಲೀಸರ ಮಹಜರ್ನಲ್ಲಿ ದಫನ್ ಮಾಡಿದ್ದ. ನಿನ್ಗೆ ಒಳ್ಳೇದಾಗ್ತದೆ, ನಿನಗೆ ಸೂರ್ಯ ಒಳ್ಳೇದಾಗ್ತದೆ ನಿನಗೆ. ಈ ಅಸ್ಥಿ ಇಲ್ಲೇನು ಶವವನ್ನು ಹೂಳಲಾಗಿತ್ತ, ಇದರ ಡಾಕ್ಯುಮೆಂಟು ಗ್ರಾಮ ಪಂಚಾಯತ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕಿಂತ ಮುಂಚೆ ಇವ್ರು ಹೋಗ್ಬಿಡ್ತಾರೆ. ಎಲ್ಲೋ ಜನ ಮಾತಾಡ್ಕೋತಾರೆ, ಇಲ್ಲೊಂದು ರೇಪ್ ಮಾಡಿ ಹುತ್ತಿದ್ದಾರೆ ನೋಡಿ ಅಂತ ಜನ ಮಾತಾಡ್ಕೋತಾರೆ ಅನ್ನುವ ಕಾಳಜಿ ಇದ್ದಂಗಿದೆ. ಪೊಲೀಸರಿಗೆ ಇರಬೇಕಾಗಿಲ್ಲ, ಅದು ಸಾಧ್ಯ ಇಲ್ಲ. ಈಗ ಯಾಕೆ ಆಗಲ್ಲ, ಏನಾಯ್ತು? ಆಗಲ್ಲ. ಆರೋಪಿ ಸಿಕ್ಕಿರುವ ಪ್ರಕರಣದಲ್ಲಿ ರಿಪೋರ್ಟ್ ಹಾಕಿದ್ರೆ ಮೆಟ್ಟಲು ಹೊಡಿತಾರೆ. ಈ ಯೋಚನೆ ಪೊಲೀಸರಿಗೆ ಬರುತ್ತೆ, ವಕೀಲರಿಗೆ ಬರುತ್ತೆ, ಅಥವಾ ನಮ್ಮಂಥ ಕ್ರೈಮ್ ರಿಪೋರ್ಟರ್ಸಿಗೆ ಬರುತ್ತೆ. ಜನರಿಗೇನು ವಿಡಿಯೋ ನೋಡಿದಾಗ ಅಯ್ಯಯ್ಯೋ ಎಂಥ ಘೋರ ಅನ್ಯಾಯ. ನಿನ್ಗೆ ಒಳ್ಳೇದಾಗ್ತದೆ ನಿನಗೆ ಸೂರ್ಯ. ಜಸ್ಟಿಸ್ ಫಾರ್ ಸೌಜನ್ಯ ಹ್ಯಾಶ್ಟ್ಯಾಗ್ ಅಂದ್ಬಿಡ್ತಾರೆ. ಜಸ್ಟಿಸ್ ಫಾರ್ ಸೌಜನ್ಯ ಹ್ಯಾಶ್ಟ್ಯಾಗ್. ಈ ಪ್ರಕರಣದಲ್ಲಿ ನಾನು ನನ್ನೆಲ್ಲ ಕುತೂಹಲವನ್ನು ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಲೌಡಕ್ಕೆ ಬಾಲ್ ಶಾಟ ತಿಕ್ಕ ನಾಯಿ ಮರಿ ಕೇಯ. ಪೊಲೀಸರು ತಮ್ಮ ವ್ಯಾಪ್ತಿ ಮೀರಿ ನಿರ್ಧಾರಗಳನ್ನು ಕೈಗೊಳ್ತಾ ಇದ್ದಾರೆ. ಆತನನ್ನು ಕರ್ಕೊಂಡೋಗಿ ಎಲ್ಲಿದೆಯಪ್ಪ ತೋರಿಸು ಅಂತ ಹೇಳಿ ಪಂಚರ ಸಮ್ಮುಖದಲ್ಲಿ ನಿಯಮಗಳ ಅನುಸಾರ ಬಾಡಿ ಎಕ್ಸ್ಯೂಮ್ ಮಾಡಬೇಕು. ಅವನ್ ನೋಡಿದ್ರೆ ಇವನಿಗೆ ಬಿಲ್ಡಪ್ ಕೊಡ್ತಾ ಇದ್ದಾನೆ, ಇವನ್ ನೋಡಿದ್ರೆ ಅವನಿಗೆ ಬಿಲ್ಡಪ್ ಕೊಡ್ತಾ ಇದ್ದಾನೆ.